185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಬುದ್ಧಿಮಾಂದ್ಯ ಅನಾಥಾಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಫೋಟೋಗ್ರಾಫರ್ ಡೇ ಅನ್ನು ವಿಶೇಷವಾಗಿ ಆಚರಿಸಲಾಯಿತು. ಸುಮಾರು 40 ವರ್ಷಗಳಿಂದಲೂ ಫೋಟೋಗ್ರಫಿ ವೃತ್ತಿಯಲ್ಲಿ ತೊಡಗಿದ ಹಿರಿಯರು ಹಾಗೂ ಇಂದಿನ ಪೀಳಿಗೆಯ ಕಿರಿಯರು ಒಟ್ಟಾಗಿ ಸೇರಿ ಮುಧೋಳದ ಬುದ್ಧಿಮಾಂದ್ಯ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಉಪಹಾರ ವ್ಯವಸ್ಥೆಯ ಜೊತೆಗೆ ಕೇಕ್ ಅನ್ನು ಕತ್ತರಿಸಲಾಯಿತು. ಕುಮಾರಿ ಕೃತಿಕಾ ವಿಜಯ್ ಪವಾರ್ ಎಲ್ಲರಿಗೂ ರಾಖಿ ಕಟ್ಟುವ ಮೂಲಕ ರಕ್ಷಾ ಬಂಧನ ಹಬ್ಬವನ್ನು ಸಹ ವಿನೂತನವಾಗಿ ಆಚರಿಸಲಾಯಿತು. ಶಿವಶಕ್ತಿ ಬುದ್ಧಿಮಾಂದ್ಯ ಅನಾಥಾಶ್ರಮದ ಎಲ್ಲ ಮಕ್ಕಳ ಕೈಗೆ ಹಾಗೂ ಹಿರಿಯ ಫೋಟೋಗ್ರಾಫರ್ ಸಾಧಕರಿಗೂ ರಾಖಿ ಕಟ್ಟುವ ಮೂಲಕ ಈ ಒಂದು ಆಚರಣೆ ವಿಶೇಷವಾಗಿತ್ತು. ಇದೇ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ಲೋಕೇಶ್ ಪೂಜಾರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಮ್ಮ ಮುಧೋಳ ತಾಲೂಕಾ ಛಾಯಾಚಿತ್ರ ಗ್ರಾಹಕರ ಸಂಘದಿಂದ ಈ ಒಂದು 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಈ ನಮ್ಮ ಮುಧೋಳದ ಶ್ರೀ ಶಿವ ಶಿಕ್ಷಣ ಸಂಸ್ಥೆಯ ಈ ಬುದ್ಧಿಮಾಂದ್ಯ ಮಕ್ಕಳ ಸ್ಕೂಲ್ನಲ್ಲಿ ನಾವು ಆಚರಣೆ ಮಾಡಿ ಅವರಿಗೆ ಒಂದು ಅಲ್ಪೋಪಹಾರವನ್ನು ಕೊಟ್ಟು ಈ ಒಂದು ಕೇಕ್ ಕಟ್ ಮಾಡುವುದರ ಮುಖಾಂತರ ಈ ಒಂದು ಆಚರಣೆಯನ್ನು ಆಚರಿಸಿದ್ದಕ್ಕೆ ನಮಗೆ ತುಂಬ ಸಂತೋಷ ಅನಿಸ್ತಾ ಇದೆ, ತುಂಬ ಹೆಮ್ಮೆ ಆಗ್ತಾ ಇದೆ. ಇವತ್ತಿನ ದಿನ ಇದೇ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇ ರಕ್ಷಾಬಂಧನ ಇರೋದರಿಂದ ನಮ್ಮ ಮುದ್ದು ಮಕ್ಕಳು ರಕ್ಷೆಯನ್ನು ಕಟ್ಟಿ ರಕ್ಷಾಬಂಧನವನ್ನು ಆಚರಣೆ ಮಾಡಿದರು. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪಾಟೀಲ್ ಮಲ್ಲೋನ ನೀನ ಹಚ್ಚನ ವಿಜಯ್ ಪವಾರ್ ಜೊತೆ ಮಹೇಶ್ ದೇಮಶೆಟ್ಟಿ, KS ನ್ಯೂಸ್ ಮುಧೋಳ್.